ಜಯ ಭೋಲೆನಾಥ್. ಇಲ್ಲಿ ನೋಡಿ ನಮ್ಮ ಬೋಲೆ ಎಷ್ಟು ಬ್ಯೂಟಿಫುಲ್ ಆಗಿ ಎತ್ತರವಾಗಿ ನಿಂತಿದ್ದಾರೆ. ಆಮೇಲೆ ಹಿಂದೆ ನಮ್ಮ ಕನ್ನಡ ಹಾಡು ನಡೀತಾ ಇದೆ. ಮಾರಿಷಸ್ನ ನಾರ್ತು, ಸೌತ್, ಈಸ್ಟ್, ವೆಸ್ಟ್ ಅಂತ 4 ರೀತಿನಲ್ಲಿ ಭಾಗ ಮಾಡಿ ನೋಡಬೇಕಾಗತ್ತೆ. ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತಹ ಭಾಗ ಸೌತ್ ಆಗಿರುತ್ತೆ. ಸೊ ಈ ಸೌತಲ್ಲಿ ಏನೆಲ್ಲ ಇದೆ, ಏನೆಲ್ಲ ನೋಡ್ಬೋದು, ನೋಡೋಣ ಬನ್ನಿ. ಇಲ್ಲಿ ಬೇರೆ ಸ್ವಲ್ಪ ತರಕಾರಿ ಎಲ್ಲ ಬೆಳೀತಾ ಇದ್ದಾರೆ. ಬನಾನಾ ಅಂದರೆ ಶುಗರ್ ಕೇನ್ ನೋಡಿ ನೋಡಿ ಅಲ್ಲಿ ಸ್ವಲ್ಪ ಬೇರೆ ಥರ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್. ಈ ಬ್ಯೂಟಿಫುಲ್ ಆಗಿರುವಂತಹ ದ್ವೀಪ ಮಾರಿಷಸ್ನಲ್ಲಿ ಕ್ಲೈಮೇಟ್ ಅನ್ಪ್ರೆಡಿಕ್ಟಬಲ್ ಅಂತಲೇ ಹೇಳ್ಬೋದು. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವತ್ತು ನೋಡಿದ್ರೆ ಫುಲ್ಲು ಮೋಡ ಮುಚ್ಕೊಂಡು ಮಳೆ ಬರೋ ಥರ ಇದೆ. ನಾವಂತೂ ಈ ಸೌತಲ್ಲಿರುವಂತಹ ಫೇಮಸ್ ದೇವಸ್ಥಾನಗಳನ್ನ ನೋಡಲೇಬೇಕು ಅನ್ನೋ ಛಲದಿಂದ ಹೋಗ್ತಾ ಇದ್ವಿ. ಮಳೆ ಬರಲಿ ಏನಾದರೂ ಬರಲಿ ನಾವು ನೋಡ್ತೀವಿ. ಗಂಗಾ ತಲಾವ್ ಅಥವಾ ಗ್ರ್ಯಾಂಡ್ ಬೇಸಿನ್ ರೀಚ್ ಆಗಿದ್ದೀವಿ. ಇಲ್ಲಿ ಭವ್ಯವಾಗಿರುವಂತಹ ದುರ್ಗೆಯ ದೊಡ್ಡದಾದ ಮೂರ್ತಿಯನ್ನು ಮಾಡಿದ್ದಾರೆ. ತುಂಬಾ ಸುಂದರವಾಗಿರುವಂತಹ ದೇವಸ್ಥಾನ. ಮಾರಿಷಸ್ ಬಂದರೆ ಗ್ರ್ಯಾಂಡ್ ಬೇಸಿನ್ ಅಥವಾ ಗಂಗಾ ತಲಾವ್ನ ಮಿಸ್ ಮಾಡ್ದಿರಾ ವಿಸಿಟ್ ಮಾಡಿ. ಇಲ್ಲಿ ದುರ್ಗೆ ಮೂರ್ತಿ ಇದೆ, ಇಲ್ಲಿ ಪಕ್ಕದಲ್ಲೇ ಶಿವನ ಮೂರ್ತಿ ಸಹ ಇದೆ. ಸರಿ ಮಳೆ ಆಗ್ತಾ ಇದೆ ಇವತ್ತು. ತಾಯಿ ದರ್ಶನ ಪಡ್ಕೊಂಡು ಅಲ್ಲಿ ಹಿಂದೆ ಬೋಲೆ ಬಾಬಾ ಇದ್ದಾರೆ. ಫಸ್ಟ್ ತಾಯಿ ದರ್ಶನ ತಗೊಂಡು ಆಮೇಲೆ ಭೋಲೆನಾಥ್. ಜಯ ಭೋಲೆನಾಥ್. ಇಲ್ಲಿ ನೋಡಿ ನಮ್ಮ ಬೋಲೆ ಎಷ್ಟು ಬ್ಯೂಟಿಫುಲ್ ಆಗಿ ಎತ್ತರವಾಗಿ ನಿಂತಿದ್ದಾರೆ. ಆಮೇಲೆ ಹಿಂದೆ ನಮ್ಮ ಕನ್ನಡ ಹಾಡು ನಡೀತಾ ಇದೆ. ನೂರ 8 ಶಿವಲಿಂಗಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಬಾಬಾನ ಭಕ್ತರು ತುಂಬಾ ಜಾಸ್ತಿ ಇದ್ದಾರೆ. ಜಯ ಭೋಲೆನಾಥ್. ಇದಕ್ಕೆ ಗಂಗಾ ತಲಾವ್ ಅಂತ ಹೇಳ್ತಾರೆ. ಇವತ್ತು ಮಳೆ ಸರಿಯಾಗಿ ಹೊಡಿತಾ ಇದೆ ಇಲ್ಲಿ. ಆಮೇಲೆ ಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು 108 ಅಡಿ ಇರುವಂಥ ಶಿವನ ಮೂರ್ತಿ. ಐ ಥಿಂಕ್ ವಿಶ್ವದಲ್ಲಿ ಟಾಪ್ 5 ಬರುತ್ತೆ ಅನ್ಸುತ್ತೆ. ಇದನ್ನು ರಿಸರ್ಚ್ ಮಾಡಿ ಹೇಳ್ತೀವಿ. ಅಲ್ಲಿ ತಾಯಿ ದೇವಿ, ಇಲ್ಲಿ ನಮ್ಮ ಎಲ್ಲ ರೀತಿಯ ದೇವ ಮಹಾದೇವ. ಮಾರಿಷಸ್ಸಲ್ಲಿರುವಂತಹ ಹಿಂದೂಗಳಿಗೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಿಲ್ಗ್ರಿಮೇಜ್ ಆಗಿರುತ್ತೆ. ಇಲ್ಲಿ ಜನ ಬಂದು ತಮ್ಮ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿಗೆ ತಕ್ಕಂತೆ ದರ್ಶನ ಮಾಡಿ ಹೋಗ್ತಾರೆ. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಮಾರಿಷಸ್ಸಲ್ಲಿರುವ. ಇದು ಗಂಗಾ ತಲಾವ್, ಗಂಗೆ ಒಂದು ಮಂದಿರ. ಒಂದು 100 ವರ್ಷ ಆಯಿತು ಸ್ಥಾಪನೆ ಮಾಡಿ. ಅಲ್ಲಿ ಕೆಳಗಡೆ ಕೆರೆ ಇದೆ. ಅಲ್ಲಿ ಹೋಗ್ಬಿಟ್ಟು ನೀರನ್ನು ತಗೊಂಡು ಬಂದು ಇಲ್ಲಿರೋ ನೀರನ್ನು ತುಂಬಾ ಪವಿತ್ರ ಅಂತ ಹೇಳ್ತಾರೆ. ಈ ನೀರನ್ನು ಎಲ್ಲರೂ ಬಾಟಲಲ್ಲಿ ತಗೊಂಡು ಮನೆಗೆ ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದು ಇಲ್ಲಿನ ವಾಡಿಕೆ. ಸೊ ನಮ್ಮ ಡ್ರೈವರ್ ಅವರು ಸಹ ಹೇಳಿದ್ರು ಬಾಟಲಲ್ಲಿ ಇದರ ನೀರನ್ನ ತಗೊಂಡು ಹೋಗಿ ಮನೇಲಿ ಇಟ್ಕೊಳ್ಳಿ ಅಂತ. ಸೊ ನಾವು ಸಹ ಬಾಟಲಲ್ಲಿ ತುಂಬಿಸ್ಕೊಂಡು ಬಂದ್ವಿ. ಮತ್ತು ಗಣೇಶ ಅಣ್ಣ ತಮ್ಮ ಸಂತೋಷಿ ಮಾ, ಅನ್ನಪೂರ್ಣ ದೇವಿ, ಆಮೇಲೆ ಗಾಯತ್ರಿ ಮಾತಾ. ಸರ್ವಮಂಗಲ ಮಂಗಲೆ ಶಿವೆ ಸರ್ವಾಗೆ ಸಾಧಿಕೆ ಶರಣ್ಯೆ ತ್ರಿಭಂಗೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತುತೆ. ರಾಮ ಲಕ್ಷ್ಮಣ ಸೀತಾ, ಆಮೇಲೆ ಹನುಮಾನ್. ಜಯ ಬಜರಂಗ. ಸೊ ನಮ್ಮದಿದು 5ನೇ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ತುಂಬ ಸ್ಪೆಷಲ್ ನಮಗೆ, ಯಾಕಂದರೆ ನಾವು ಇಬ್ಬರು ಮದುವೆ ಆಗಿದ್ದು ಭೋಗನಂದೀಶ್ವರ ಟೆಂಪಲು, ಶಿವ ಮತ್ತು ಪಾರ್ವತಿ ಅಂತ ದೇವಸ್ಥಾನ. 5 years ago same ಮಳೆ ಸೇಮ್ ನಾವು
ಚೆನ್ನಾಗಿರಲಿ. ಜೈ ಬೋಲೆ. ಮುಂದೆ ಏನು ಕಾಣ್ತಾ ಇಲ್ಲ, ಫುಲ್ಲು ಸೌತ್ ಒಂಥರ ನಮ್ಮ ಕಡೆ ಚಿಕ್ಕಮಂಗ್ಳೂರು ಊಟಿ ಥರ ಸ್ವಲ್ಪ ಹೈಟಲ್ಲಿದೆ. ಅದಕ್ಕೆ ಫುಲ್ಲು ಇವತ್ತು ವೆದರ್ ಚೇಂಜ್ ಆಗಿಬಿಟ್ಟಿದೆ ಇಲ್ಲಿ. ಇದೆಲ್ಲ ಟೀ ಎಸ್ಟೇಟ್ ಇಲ್ಲಿ. ಸೊ ಶುಗರ್ ಕೇನ್ ಅಲ್ಲದೆ ಟೀ ಸಹ ಬೆಳೀತಾರೆ. ನೋಡಿದ್ರಲ್ಲ ಈ ಪುಟಾಣಿ ದೇಶ ಎಷ್ಟು ವೈವಿಧ್ಯವಾಗಿದೆ ಅಂತಂದ್ಬಿಟ್ಟು. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟಿದೆ ಈ ದೇಶದಲ್ಲಿ. ಏನೇನಿದೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಕೀಪ್ ವಾಚಿಂಗ್ ಟ್ರಾವೆಲೋರೀಸ್.